finally awaited Bangalore to Udupi. Let's go boys and girls. ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ನನಗೆ ಆ್ಯಕ್ಚುಲಿ, ಬಟ್ ಅರ್ಜೆಂಟಾಗಿ ಕೇರಳ ಹೋಗ್ಬೇಕಂತ ಸನ್ನಿವೇಶ ಬಂತು. ಮಾರ್ನಿಂಗ್ ಫಸ್ಟಿಗೆ ಟ್ರಾಫಿಕ್ ಸಿಕ್ಕಿದ್ರೆ ಇಡೀ ಮೂಡೇ ಹಾಳಾಗ್ತದೆ. ಫುಲ್ಲು ಇಲ್ಲೇ ಬ್ರಿಡ್ಜ್ ಹತ್ರನೇ ಬ್ಲಾಕ್ ಆಗಿದೆ. ಏನೋ ಆಗಿದೆ ಇಲ್ಲಿ. ಫುಲ್ ಇದರಿಂದ ಆಯಿತು. ಉಡುಪಿ ಗ್ರ್ಯಾಂಡ್ ಹತ್ರ ಬಂದಿದೆ ತಿಂಡಿ ತಿನ್ನಲಿಕ್ಕೆ. ಇವಾಗ ವಾಪಸ್ ಉಡುಪಿಗೆ. ಅದಿರಲಿ, ನಿಮಗೆ ನಾನು ಯಾರಂತ ಗೊತ್ತಿಲ್ಲಲ್ಲ, ನನ್ನ ಕಿರು ಪರಿಚಯ ಮಾಡುವ. ನೇಚರ್ ವೈಸ್ ನಾನು ತುಂಬ ಸಾಧು ಸ್ವಭಾವದ ಹುಡುಗ, ಮುಕ್ತ ಹುಡುಗ. ಫೇಮಸ್ ಫಾರ್ ನೀರು ದೋಸೆ. ನಾನು ಬೆಂಗಳೂರಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಯ್ತಲ್ಲ, ಸ್ವಲ್ಪ ಬೇಗ ಹೊರಡ್ತಿದ್ರೆ 10-11ಗೆಲ್ಲ ಬಂದರೆ ಇದು ಒಳ್ಳೆ ಫಾಗ್ ಇರ್ತಿತ್ತು. ತಂಪು ತಂಪು ಕೂಲ್. ಈ ರೂಟಲ್ಲಿ ಹೆದರಿಕೆ ಆಗೋದು ಇವರು KSRTC ಅವರು. ನಾನು ಬೈದವೆ. ನಾನು ಯಾಕೆ ಗುರು ಅಂತ ಹೇಳಿದ್ರೆ, ನಾನು ಮಾರಾಯ ಅಂತ ಹೇಳೋದು. ವಂಶದವರೆಲ್ಲ ನೋಡಿ, ಇಲ್ಲಿ ತುಂಬ ಜನ ಇದ್ದಾರೆ. ಕರ್ಕೊಂಡೋಗಿದ್ದೀನಿ ವಂಶದವರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಮನೇಲಿ ನೀರು ದೋಸೆ ತಿಂದು ಮಲಗಿದ್ದೆ. ಮಾತಾಡ್ಬೇಕಾ ನೀನೆಂತ ಪೋಂಕು ಹಾಗೆ ಮಾಡೋದು? ನೀನು ಲೈಫಲ್ಲಿ ಇದುವರೆಗೆ ಯಾರ ಹತ್ರ ಏನು ಕೇಳಿಲ್ಲ, ಬಟ್ ಇವಾಗ ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿಂದ ಉಡುಪಿಗೆ ಹೋಗ್ತಾ ಇದ್ದೇನೆ ಇವತ್ತು. ಟೈಮ್ ಆಲ್ರೆಡಿ 6:30 ಆಯಿತು. ಸ್ವಲ್ಪ ಬೇಗ ಹೊರಡಬೇಕಿತ್ತು, ಬಟ್ ಎಚ್ಚರಣೆ ಆಗಲಿಲ್ಲ. ಇವಾಗ ಟೈಮ್ ನೋಡಿದರೆ 6:30 ಆಗಿದೆ. ಸರಿ ನೋಡುವ, ಸಿಗುವ ನಿಮಗೆ. ಫೈನಲಿ ರೈಡ್ ಶುರು ಆಗ್ತಾ ಉಂಟು. ಲೆಟ್ಸ್ ಗೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ನನ್ನ ಪ್ರಕಾರ ಒಂದು ನಿಯರ್ಲಿ 8 hours ಆದರೆ ಬೇಕು. ಚಳಿ ಫುಲ್ಲು ಚಳಿ ಉಂಟು. ಫೈನಲಿ awaited Bangalore to Udupi. ಸೊ ಚಾರ್ಮಾಡಿಗೆ ನಾನು ಚಾರ್ಮಾಡಿ ಹೋಗ್ಬೇಕಂತಿದ್ದೇನೆ. ಸೊ ಚಾರ್ಮಾಡಿಗೆ ನಿಯರ್ಲಿ 6 hours 5:30 ತೋರಿಸ್ತಾ ಉಂಟು. ನೋಡುವ. ಓವರಾಲ್ ನಾವು 390 ಕಿಲೋಮೀಟರ್ ಕವರ್ ಮಾಡಬೇಕು ಇವತ್ತು. ನಾನು ಮಾರ್ನಿಂಗ್ ಬೇಗ ಹೊರಡುವ ಅಂತ ಇದ್ದೆ, ಬಟ್ ಎಚ್ಚರಣೆ ಆಗಲಿಲ್ಲ. ಟೈಮ್ ನೋಡ್ತೇನೆ ಆಲ್ರೆಡಿ 6:30 ಆಗಿತ್ತು. ಬೇಗ ಫ್ರೆಶ್ ಅಪ್ ಆಗಿ ಜರ್ನಿ ಸ್ಟಾರ್ಟ್ ಮಾಡಿದೆ. ಮೇ ಬಿ ನೆಲಮಂಗಲದಲ್ಲಿ ಬ್ಲಾಕ್ ಆಗಿದೆ ಅಂದರೆ ಸಾಕು. ಬ್ಲಾಕ್ ಆಗಿದ್ರೆ ಆದಷ್ಟು ಬೇಗ ಹೋಗಿದ್ದೆ ಟ್ರೈ ಮಾಡ್ತೇನೆ. ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ನನಗೆ ಆ್ಯಕ್ಚುಲಿ, ಬಟ್ ಅರ್ಜೆಂಟಾಗಿ ಕೇರಳ ಹೋಗ್ಬೇಕಂತ ಸನ್ನಿವೇಶ ಬಂತು. ಮಾರ್ನಿಂಗ್ ಫಸ್ಟಿಗೆ ಟ್ರಾಫಿಕ್ ಸಿಕ್ಕಿದ್ರೆ ಇಡೀ ಮೂಡೇ ಹಾಳಾಗ್ತದೆ. ಫುಲ್ಲು ಇಲ್ಲೇ ಬ್ರಿಡ್ಜ್ ಹತ್ರನೇ ಬ್ಲಾಕ್ ಆಗಿದೆ. ನಾನು ಬಂದುಬಿಟ್ಟು ಇವಾಗ ಪೀಣ್ಯ ಹತ್ರ ಇದ್ದೇನೆ. ನೀವು ನೋಡ್ಬೋದು ಆ ಕಡೆ ರೈಟ್ ಸೈಡಲ್ಲಿ ಪೀಣ್ಯ ಮೆಟ್ರೋ ಸ್ಟೇಷನ್. ಏನೋ ಆಗಿದೆ ಇಲ್ಲಿ. ಗಾಡಿ ಅಷ್ಟೆಲ್ಲ ಹೋಗಿ ಇವಾಗ ಹತ್ರ ನೆಲಮಂಗಲ ಅಂತ ಆಗಿದೆ. ಫುಲ್ಲು ಚಳಿ ಉಂಟು ಮಾರೆ. ವೆದರ್ ಹೀಗಿದ್ರೆ ಒಳ್ಳೇದಿತ್ತು ಘಾಟ್ ಸೆಕ್ಷನಲ್ಲಿ. ನಾನು ಆ್ಯಕ್ಚುಲಿ ಚಾರ್ಮಾಡಿ ಘಾಟಿಂದ ಹೋಗ್ಬೇಕಂತಿದ್ದೆ, ಯಾಕಂದರೆ ಲಾಸ್ಟ್ 2-3 ಟೈಮ್ಸ್ ಅದೇ ಘಾಟಲ್ಲಿ ಹೋಗಿದ್ದೆ. ರೂಟ್ ಎಲ್ಲ ಚೆಂದ ಇತ್ತು, ನೋಡಬೇಕು. ಆದರೆ ವಾಪಸ್ ಬರುವಾಗ ಬಿದ್ದೆ ಘಾಟಿಂದ ಬರಬೇಕು ಅಂತಿದ್ದೆ, ಬಟ್ ಆ ಕಡೆ ರೂಟ್ ಹೇಗೆ ಉಂಟಂತ ನನಗೆ ಗೊತ್ತಿಲ್ಲ.
ಚೆಕ್ ಮಾಡಬೇಕು ಬರೋ ಮುಂಚೆ. ಅದೇನು ಹೇಳಿ, ವೆದರ್ ಇಸ್ ಸೈಕ್ ಗುರು. ತಿಂಡಿ ತಿಂದಾಯಿತು. ಉಡುಪಿ ಗ್ರ್ಯಾಂಡ್ ಹತ್ರ ಬಂದಿದೆ ತಿಂಡಿ ತಿನ್ನಲಿಕ್ಕೆ. ಇವಾಗ ವಾಪಸ್ ಉಡುಪಿಗೆ. ಉಡುಪಿಗೆ 23 ಕಿಲೋಮೀಟರ್ಗಳು. ನಾನೀಗ ಹಾಸನ ರೀಚ್ ಆಗಿದ್ದೇನೆ. ಇಲ್ಲಿಂದ ಚಾರ್ಮಾಡಿಗೆ ಮೇ ಬಿ ಎಷ್ಟು ನಿಯರ್ಲಿ 1 or 3 ಕಿಲೋಮೀಟರ್ ತೋರಿಸ್ತಾ ಉಂಟು. ಲೆಟ್ಸ್ ಗೋ ಬಾಯ್. ಟೈಮ್ ಇವಾಗ 12 ಗಂಟೆ ಆಯಿತು. ಜಸ್ಟ್ ನಮ್ಗೆ ಇವಾಗ ನಾನು ಬೇಲೂರು ಕ್ರಾಸ್ ಆದೆ. ಇನ್ಮೇಲೆ ಸ್ವಲ್ಪ ಸೀನರಿ ಎಲ್ಲ ಒಳ್ಳೆ ಉಂಟು. ಆಮೇಲೆ ಚಾರ್ಮಾಡಿ ಘಾಟ್ ಸ್ಟಾರ್ಟ್ ಆಗ್ತದೆ. ಮತ್ತು ವೆದರ್ ನೋಡಿದರೆ ತುಂಬ ಬಿಸಿಲು ಹಾಗೆ ಉಂಟು. ಇಲ್ಲಿ ಬಿಸಿಲು ಇದ್ದರೆ ನನ್ನ ಪ್ಲ್ಯಾನೆಲ್ಲ ಎಕ್ಸಿಟ್ ಆಗ್ತದೆ. ನಾನು ವೆದರ್ ಸ್ವಲ್ಪ ತಂಪಾಗಿ ಮೋಡ ಕವಿದ ವಾತಾವರಣ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ ಹಾಗೆ. ಅದಿರಲಿ, ನಿಮಗೆ ನಾನು ಯಾರಂತ ಗೊತ್ತಿಲ್ಲಲ್ಲ, ನನ್ನ ಕಿರು ಪರಿಚಯ ಮಾಡುವ ಆಯಿತಾ? ಸೊ ನಾನು ಬಂದುಬಿಟ್ಟು ಕಿರಣ್ ಅಂತ. ನಮ್ಮೂರು ಉಡುಪಿ. ಸೊ ಫಾಸ್ಟ್ 5 ಇಯರ್ಸಿಂದ ಬೆಂಗಳೂರಲ್ಲಿ ಈಗ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತೆಂತ ಮಾಡ್ಬೋದು ಮಾರೆ ಪರಿಚಯ? ನನಗೆ ಸದ್ಯಕ್ಕೆ ಅಷ್ಟೇ ಅನ್ನಿಸ್ತಾ ಇರೋದು. ಓಕೆ, ನೇಚರ್ ವೈಸ್ ನಾನು ತುಂಬ ಸಾಧು ಸ್ವಭಾವದ ಹುಡುಗ, ಅಂದರೆ ಮುಗ್ಧ ಹುಡುಗ. ನನ್ನ ಮೇಲೆ ಹಣೆ ಇಟ್ಟು ಲೈಫಲ್ಲಿ ಇದುವರೆಗೆ ಯಾರ ಹತ್ರ ಏನು ಕೇಳಿಲ್ಲ. ಬಟ್ ಇವಾಗ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನೆಲ್ ಗಂಟೆ ನೋಡಿ. ಎಂಜಾಯ್ ದಿ ಸೀನ್ ಗಾಯ್ಸ್. ಇಲ್ಲ, ಇನ್ನೂ ಸಹ ಪರಿಚಯ ಉಂಟು. ಪರಿಚಯ ಹೇಳುವುದಂದ್ರೆ ಹೇಳ್ಬೋದು. ಮತ್ತು ಎಲ್ಲ ಇವತ್ತೇ ಹೇಳಿದರೆ ಆಮೇಲೆ ನೆಕ್ಸ್ಟ್ ವಿಡಿಯೋಗೆ ನಾನು ಎಂತ ಕಂಟೆಂಟ್ ಮಾಡೋದಲ್ಲ. ನಾನಿವಾಗ ಮೂಡಿಗೆರೆ ರೀಚ್ ಆದೆ. ಇದು ಮೂಡಿಗೆರೆ ಮೇನ್ ಬಸ್ ಸ್ಟ್ಯಾಂಡ್. ಸೊ ಇನ್ನೂ ಸಹ ಚಾರ್ಮಾಡಿ ರೀಚ್ ಆಗಿ ಇನ್ನೊಂದು 30 ಕಿಲೋಮೀಟ್ರ್ ಉಂಟು. ಸೊ ಮಿಡ್ಡಲ್ಲಿ ಕೊಟ್ಟಿಗೆಹಾರ ಅಂತ ಒಂದು ಊರು ಸಿಗ್ತದೆ. ಫೇಮಸ್ ಫಾರ್ ನೀರು ದೋಸೆ. ಬಟ್ ನಾನು ಇನ್ನೂ ಸಹ ಟ್ರೈ ಮಾಡಲಿಲ್ಲ. ನನಗೆ ನನ್ನ ಅಮ್ಮ ಮಾಡಿದ ನೀರು ದೋಸೆ ನೈಟ್ ಮೇ ಬಿ ನೀರು ದೋಸೆ ವಿತ್ ಚಿಕನ್ ಸುಕ್ಕ, ಕೊಟ್ಟಿಗೆಹಾರ. ವೆದರ್ ಮಾತ್ರ ಫುಲ್ಲು ಬಿಸಿಲು ಉಂಟು. ಸೊ ಚಾರ್ಮಾಡಿ ಘಾಟ್ ರೈಡ್ ಮೇ ಬಿ ಅಷ್ಟು ಎಕ್ಸೈಟೆಡ್ ಇಲ್ಲ ನಾನು. ಸ್ವಲ್ಪ ವೆದರ್ ಸ್ವಲ್ಪ ಒಳ್ಳೆ ಇದ್ದರೆ, ಇದು ಸುಡಿದು ಬಿಸಿಲು ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಬಿಸಿಲು ಇರಬಾರ್ದು. ಅಟ್ಲೀಸ್ಟ್ ಫಾಗೆಲ್ಲ ಇವಾಗ ಸಿಗ್ಲಿಕ್ಕಿಲ್ಲ. ಮೇ ಬಿ ಇವಾಗ ಮಧ್ಯಾಹ್ನ ಟೈಮ್ ಇತ್ತು, ನಿಯರ್ಲಿ 1 ಆಯಿತು. ಸೊ ಫಾಗ್ ಸಿಗ್ಲಿಕ್ಕಿಲ್ಲ ನಮಗೆ. ನಾನು ಬೆಂಗಳೂರಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಯ್ತಲ್ಲ, ಸ್ವಲ್ಪ ಬೇಗ ಹೊರಡ್ತಿದ್ರೆ 10-11ಗೆಲ್ಲ ಬಂದರೆ ಇದು ಒಳ್ಳೆ ಫಾಗ್ ಇರ್ತಿತ್ತು. ಇವಾಗ ಸ್ವಲ್ಪ ತಂಪು ಸ್ಟಾರ್ಟ್ ಆಯಿತು. ತಂಪು ಕೂಲ್. ಇಲ್ಲಿಂದ ಉಜಿರೆಗೆ 35 ಕಿಲೋಮೀಟ್ರ್ ಉಂಟು. ನಾನು ಮೇ ಬಿ ಊಟ ಅಲ್ಲೇ ಮಾಡಬೇಕಂತ ಇದ್ದೇನೆ. ಯಾಕಂದರೆ ಆಬ್ವಿಯಸ್ಲಿ ಫಿಶ್ ಊಟ ಬೇಕು ಇವಾಗ. ಸೊ ಉಜಿರೆಗೆ ಹೋದರೆ ತಾಜಾ ಫ್ರೆಶ್ ಫಿಶ್ ಸಿಗ್ಬೋದು. ಸೊ ಏನು ಬರ್ಕೊಂಡು ನಾನೇನಯ್ಯ ತಪ್ಪು ಮಾಡಿದೆ? ಟರ್ನಲ್ಲಿ ನಾನು ಎಲ್ಲಿ ತಪ್ಪು ಮಾಡಿದೆ?
ರಿಕ್ಷಾದವರು. ನಾನು ಇಲ್ಲಿ ಎಂತ ಮಾತಾಡಬಾರ್ದು ಅಂತಿದ್ದೇನೆ, ಜಸ್ಟ್ ಎಂಜಾಯ್ ದಿ ನೇಚರ್ ಅಂತ. ನೇಚರನ್ನು ಎಂಜಾಯ್ ಮಾಡಿ, ಲೆಟ್ ಮೀ ಎಂಜಾಯ್. ಈ ರೂಟಲ್ಲಿ ಹೆದರಿಕೆ ಆಗೋದು ಇವರು KSRTC ಅವರು ಬರ್ತಾರೆ ಮೈಗೆ ಬಂದ ಇವತ್ತು. ಬೇರೆ ಯಾರ್ದು ನಾರ್ಮಲ್ ವಾಹನ ಸವಾರ ಅಂತಂದರೆ ಆಗಲ್ಲ. KSRTC ಅವರು ಕ್ರೇಜಿ ಡ್ರೈವರ್. ಬೈದವೆ ನಾನು ಯಾಕೆ ಗುರು ಅಂತ ಹೇಳಿದೆ, ನಾನು ಮಾರಾಯ ಅಂತ ಹೇಳೋದು. ಗುರು ನನ್ನ ಎಕ್ಸಿಸ್ಟೆನ್ಸನ್ನು ಬಿಟ್ಕೊಳ್ಳಿಕ್ಕೆ ಇಷ್ಟ. ನಿಮ್ಮ ವಂಶದವರೆಲ್ಲ ನೋಡಿ, ಇಲ್ಲಿ ತುಂಬ ಜನ ಇದ್ದಾರೆ. ಕರ್ಕೊಂಡೋಗಿ ನಿಮ್ಮ ವಂಶದವರನ್ನ ನೋಡಿ. ನಿಮಗೆ ಮನೆಯಲ್ಲಿ ಕುತ್ಕೊಂಡು ಚಾರ್ಮಾಟಿಗೆ ಘಾಟ್ನ ದರ್ಶನ ಮಾಡಿದ್ದೇನೆ, ಮಾಡಿಸಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಉಜಿರೆಯಲ್ಲಿ ಊಟ ಮಾಡಿದೆ. ಇವಾಗ ಬೆಳ್ತಂಗಡಿ ಕ್ರಾಸ್ ಆಗಿ ನಾರಾವಿ ಹತ್ರ ಬಂದೆ. ಆಮೇಲೆ ಬಜಗೋಳಿಯಿಂದ ಕಾರ್ಕಳ ಇನ್ನು ಮಾಡಿ ರೈಟ್ ಹೋದರೆ ನಿಟ್ಟೆ ಹೋಗ್ತದೆ. ನಿಟ್ಟೆ ಹೋಗಿ ಪಡುಬಿದ್ರೆ ಮ್ಯಾಂಗ್ಳೂರು ಹೋಗ್ತದೆ. ನನಗೆ ಇಲ್ಲಿ ರೈಟ್ ತಗೊಳ್ಬೇಕು. ನಾನು ಕಾರ್ಕಳ ಹೋಗಿ ಮನೆಗೆ ಹೋಗ್ತೇನೆ. ಆ್ಯಕ್ಚುಲಿ ಕಾರ್ಕಳ ಸ್ಟ್ರೈಟ್ ಹೋಗ್ಬೇಕಂತಿಲ್ಲ, ನನಗೆ ಇಲ್ಲೇ ಸ್ವಲ್ಪ ಎದುರುಗಡೆ ಇಲ್ಲಿ ರೈಟ್ ಹೋದರೆ ಕಾರ್ಕಳ ಹೋಗ್ತದೆ. ಅದು ಕಾರ್ಕಳ ಹೋಗ್ಬೇಕಂತಿಲ್ಲ. ಫೈನಲಿ ನಮ್ಮೂರಿಗೆ ಎಂಟ್ರಿ ಬರ್ತಾ ಇದ್ದೇನೆ. ಇದು 4 ವಿಧಿ ಅಂತ ಈ ಊರ ಹೆಸರು. ಇಲ್ಲಿಂದ ನನ್ನ ಮನೆ ಒಂದು 1 ಕಿಲೋಮೀಟ್ರ್. ನಾನು ಲೆಫ್ಟ್ ಹೋಗಬೇಕು. ನಾವು ರೈಟ್ ಹೋದರೆ ಸ್ಟ್ರೈಟ್ ಉಡುಪಿ ಸಿಟಿ ಹೋಗ್ತೇವೆ. ಉಡುಪಿ ಸಿಟಿ ಇಲ್ಲಿಂದ 16 ಕಿಲೋಮೀಟ್ರ್ ಉಂಟು. ಇವಾಗ ನಾನು ಹೋಗ್ತಿರೋದು ನನ್ನ ಮಾವನ ಮನೆಗೆ. ಸೊ ಅಲ್ಲಿ ಬೈಕ್ ಇಟ್ಟು ಅಲ್ಲಿಂದ ನನ್ನ ಮನೆಗೆ ನಡ್ಕೊಂಡು ಹೋಗ್ಬೇಕು. ಫೈನಲಿ ರೀಚ್ ಆದೆ. ಮನೆಗೆ ಹೋಗಿ ನೀರು ದೋಸೆ ತಿಂದು ಚಿಕನ್ ಸುಕ್ಕ ತಿಂದು ಮಲಗಿದ್ದೆ. 4 ಮಾರ್ನಿಂಗ್. ಓ ಮಮ್ಮಿ, ಅಯ್ಯಪ್ಪ. ನೀನು ಕನ್ನಡದಲ್ಲಿ ಮಾತಾಡು ನೋಡುವ. ಹೇಳು, ಮಾತಾಡ್ಬೇಕಾ? ನೀವೆಂತ ಪೋಂಕು ಹಾಗೆ ಮಾಡೋದು ನೀನು? ಮಾತಾಡ. ಎಷ್ಟನೇ ನೀನು ಇವಾಗ? ಮಾರ್ನಿಂಗ್ 7 ಸ್ಪೈಸಲ್ಲ ಅಂತ ನೋಡಿ. ಇಲ್ಲಿ ನೋಡ,